ಆಲ್ ಇಂಡಿಯಾ EPF ಸ್ಟಾಫ್ ಫೆಡರೇಷನ್ನ 28ನೇ ನಮ್ಮ ಒಂದು ಸಮ್ಮೇಳನ ಏನಿದೆ ಇದು ಇವತ್ತು ಎಲೆಕ್ಷನ್ನೊಂದಿಗೆ ಮುಕ್ತಾಯವಾಗಿದೆ. ಈ ಎಲೆಕ್ಷನ್ನಲ್ಲಿ ಎಲ್ಲ ಪದಾಧಿಕಾರಿಗಳು ಯಾವುದೇ ಒಂದು ವಿರೋಧವಿಲ್ಲದೆ ಅವಿರೋಧವಾಗಿ ಆಯ್ಕೆಯಾದರು. ಕೇವಲ ಒಂದೇ ಒಂದು ಸ್ಥಾನಕ್ಕೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ 108 ಓಟುಗಳ ಇದರಲ್ಲಿ 98 ಓಟುಗಳ ಅಂತರದಲ್ಲಿ ಅಂದರೆ ಕೇವಲ 10 ಓಟು ಆಪೋಸಿಷನ್ ಕ್ಯಾಂಡಿಡೇಟ್ ಬಂದು 98 ಓಟುಗಳಿಂದ ನಮ್ಮ ಆರ್ ಕೃಪಾಕರನ್ ಅವರು ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾಗಿದ್ದಾರೆ. ವರ್ಕಿಂಗ್ ಪ್ರೆಸಿಡೆಂಟ್ ಆದಂತಹ ನಮ್ಮ DP ಸಿಂಗ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ನಮ್ಮ ಎಲ್ಲ ವರ್ಕಿಂಗ್ ವೈಸ್ ಪ್ರೆಸಿಡೆಂಟ್ಸ್ 10 ಜನ ವೈಸ್ ಪ್ರೆಸಿಡೆಂಟ್ಸು ಮತ್ತು 10 ಜನ ಆರ್ಗನೈಸಿಂಗ್ ಸೆಕ್ರೆಟರೀಸು ಮತ್ತು 2 ಮಹಿಳಾ ಕ್ಯಾಂಡಿಡೇಟ್ಸು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಆಯ್ಕೆಯ ಹಿಂದೆ ನಮ್ಮ ಕರ್ನಾಟಕದ ಶ್ರಮ ತುಂಬ ಇದೆ. ನಮ್ಮ ಕರ್ನಾಟಕದ ಅಧ್ಯಕ್ಷರಾದಂಥ ಶ್ರೀ N ದಿನೇಶ್ ಅವರು ಅವರ ನೇತೃತ್ವದಲ್ಲಿ ಈ ಒಂದು ಎಲೆಕ್ಷನ್ನು ಕಂಡಕ್ಟ್ ಮಾಡಿದ್ದೀವಿ. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಶ್ರೀ ದಿವಂಗತ ರಾಮ ಖಾರ್ವೆಯವರ ಹೆಸರಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗಿದೆ. ಇದಕ್ಕೆ ಸಹಕಾರವಾದಂಥ ನಮ್ಮ ಎಲ್ಲ ಮಿತ್ರರಿಗೂ ಹಾಗೂ ನಮ್ಮ ಪದಾಧಿಕಾರಿಗಳು ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ. ಈ ವಿಷಯವನ್ನು ತಾವು ಬಂದು ಕವರೇಜ್ ಕೊಟ್ಟು ನಮ್ಮ ಒಂದು ಅನಿಸಿಕೆಗಳನ್ನು ಹಾಗೂ ನಮ್ಮ ಒಂದು ವಿಧೇಯಕವನ್ನು ಈ ಒಂದು ಸಮಯದಲ್ಲಿ ತಿಳಿಸಿಕೊಟ್ಟದಕ್ಕಾಗಿ ತಮ್ಮ ಚಾನಲ್ಗೆ ನಮ್ಮ ಆಲ್ ಇಂಡಿಯಾ EPF ಸ್ಟಾಫ್ ಫೆಡರೇಷನ್ನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೂ ಈ ಸಂದರ್ಭದಲ್ಲಿ ಇಲ್ಲಿ ನಮಗೆ ಸಹಾಯಕ ಮಾಡಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಸ್ನೇಹಿತರಿಗೂ ಹಾಗೂ ನಮ್ಮ ಆಯ್ಕೆದಾರರಿಗೂ ಹಾಗೂ ನಮ್ಮ ಎಲೆಕ್ಷನ್ ಕಮಿಷನ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಧನ್ಯವಾದಗಳು.